ಸಮರ್ಪಿತ ಮನೋಭಾವ ಇದ್ರೆ ಭಗವಂತ ನಿಮ್ಮ ಕೈ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಶರಣಾಗತಿಯ ಮನೋಭಾವ ಇದ್ರೆ ನಿಮ್ಮ ಕೈಯನ್ನ ಭಗವಂತ ಯಾವತ್ತಿಗೂ ಬಿಡೋದಿಲ್ಲ. ರಾಮಚರಿತ್ರ ಲೀಲೆಯಲ್ಲಿ ಒಂದು ವರ್ಣನೆ ಬರುತ್ತೆ ರಾಮನದ್ದು. ರಾಮ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ವನವಾಸ ರಾಮನದ್ದು. ಬರಿಗಾಲಲ್ಲಿ ರಾಮ ನಡೀತಾ ಇರ್ತಾನೆ. ಬರಿಗಾಲಲ್ಲಿ ರಾಮ ನಡೆಯುವಾಗ ಅವನ ಪಾದಕ್ಕೆ ಕಲ್ಲು ಮುಳ್ಳು ಚುಚ್ಚಿ ರಕ್ತದಿಂದ ಅವನ ಪಾದ ತುಂಬಿರುತ್ತೆ. ರಕ್ತವಾಗಿರುತ್ತೆ ರಾಮನ ಪಾದ ನಡ್ಕೊಂಡು ಹೋಗುವಾಗ. ರಾತ್ರಿ ಶಯನ ಕಕ್ಷೆಯಲ್ಲಿದ್ದಾಗ ಲಕ್ಷ್ಮಣ ಕೇಳ್ತಾನೆ ರಾಮನಿಗೆ, ಅಣ್ಣ, ಕಲ್ಲು ಮುಳ್ಳಿನಿಂದ ನಿನ್ನ ಪಾದ ರಕ್ತದಿಂದ ತುಂಬಿದೆ, ಮುಳ್ಳು ನಿನ್ನ ಪಾದದಿಂದ ನಾನು ಬೇರ್ಪಡಿಸ್ಲಾ ಅಂತ ಹೇಳಿ, ಮುಳ್ಳನ್ನು ತೆಗಿಲ ಅಂತ ಕೇಳ್ತಾನೆ ಲಕ್ಷ್ಮಣ. ಬೇಡ ಲಕ್ಷ್ಮಣ, ಅದನ್ನು ಬೇರ್ಪಡಿಸ್ಲಿಕ್ಕೆ ಹೋಗ್ಲೇಬೇಡ ಅಂತಾನೆ ರಾಮ ಲಕ್ಷ್ಮಣನಿಗೆ. ಮತ್ತೆ ಲಕ್ಷ್ಮಣ ಕೇಳ್ತಾನೆ, ಇಲ್ಲಣ್ಣ, ಇದಕ್ಕೆ ನಿನಗೆ ಚಿತ್ರಹಿಂಸೆ ಆಗ್ತಾ ಇದೆ, ಇದರಿಂದ ನಿನಗೆ ನೋವು ಉಂಟಾಗತ್ತೆ ಅಂತ ಹೇಳಿ. ದಾಸನ ಮನೋಭಾವ ಲಕ್ಷ್ಮಣನದ್ದು. ಅಣ್ಣನ ನೋವು ಗೊತ್ತಾಗತ್ತೆ ತಮ್ಮನಿಗೆ, ಹೃದಯದಿಂದ ಗೊತ್ತಾಗತ್ತೆ. ಅಣ್ಣನ ನೋವು ಹೀಗೆ ಇರಬೇಕು, ಅಣ್ಣ ತಮ್ಮ ಅಂದ್ರೇನೆ. ಮತ್ತೆ ಕೇಳ್ತಾನೆ ಲಕ್ಷ್ಮಣ, ಇಲ್ಲ ಅಣ್ಣ, ನಿನ್ನ ಪಾದದಿಂದ ಮುಳ್ಳನ್ನು ನಾನು ಬೇರ್ಪಡಿಸ್ತೀನಿ ಅಂತ ಹೇಳಿ. ಮತ್ತೆ ರಾಮ ಹೇಳ್ತಾನೆ, ಬೇಡ ಲಕ್ಷ್ಮಣ, ಬೇರ್ಪಡಿಸ್ಬೇಡ ಅಂತ ಹೇಳಿ. ಅವಾಗ ಲಕ್ಷ್ಮಣ ಕೇಳ್ತಾನೆ, ಜಿಜ್ಞಾಸದಿಂದ ಕೇಳ್ತಾನೆ, ಯಾಕಣ್ಣ ಅಂತ ಹೇಳಿ. ಇಷ್ಟು ನೋವು ಸಹಿಸ್ಕೊಂಡ್ರು ನೀನು ತೆಗಿಬೇಡ ಅಂತ ಇದೆಯಲ್ಲ, ಯಾಕಣ್ಣ ಅಂತ ಹೇಳಿ. ಆವಾಗ ರಾಮ ಹೇಳ್ತಾನೆ, ಕೇಳಿ, ರಾಮ ಹೇಳ್ತಾನೆ, ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಒಂದು ಸರಿ ನನ್ನ ಪಾದವನ್ನು ಸ್ಪರ್ಶ ಮಾಡಿದ್ರೆ ನನ್ನಿಂದ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಶರಣದೊಳಗೆ ಬಂದರೆ ಮನುಷ್ಯರೇ ಆಗಲಿ ಮುಳ್ಳಾಗಲಿ ನನ್ನಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದೆಷ್ಟೇ ನೋವಾಗಲಿ ನನಗೆ ಅಂತ ಹೇಳಿ. ಯಾಕೆ ಭಗವಂತ ಕೈ ಬಿಡ್ತಾನೆ ಹೇಳಿ ನಿಮ್ಮನ್ನ? ಒಂದು ಸರಿ ಶರಣಾಗತಿಯಾಗಿ